Hello everyone, welcome back to my YouTube channel. This is Dr. Sandeep Salunke, and today in this video I am going to discuss with you a very important unit, that is unit number 3, Farm Accounting for BCom first semester in Financial Accounting paper 1. So in this video I am going to discuss with you about 5 important aspects of this farm accounting. So this is what the theoretical aspect which I am going to cover in this video. Meaning of farm accounting. Farm accounting includes features of farm accounting, objectives of farm accounting, and kinds of farm accounting. Kinds of farm transactions. So before starting what is the meaning of farm accounting, let's have a conceptual clarity of this farm accounting. ಭಾರತದಲ್ಲಿ ಬಹುತಾಂಶ ಜನರು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಆದರೆ ಭಾರತದಲ್ಲಿರುವಂತಹ ಕೃಷಿಕರು, ರೈತರು ಇಲ್ಲಿಟ್ರೇಟ್ ಆಗಿರುವುದರಿಂದ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಯಾವುದೇ ರೀತಿಯಾದಂತಹ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವುದಿಲ್ಲ. ರೆಕಾರ್ಡ್ಸ್ ಮೇಂಟೈನ್ ಮಾಡುವುದಿಲ್ಲ ಅಂದರೆ ಏನು? ದೇ ಆರ್ ನಾಟ್ ರೆಕಾರ್ಡಿಂಗ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್. When incomes and expenditures are not recording, it is difficult to ascertain whether they have earned profit or loss and the financial position at the end of year. So here the farm accounting comes into the picture. So farm accounting ಇದು ಏನಾಗುತ್ತೆ ಅಂದರೆ ಈ ಫಾರ್ಮ್ ಆಕ್ಟಿವಿಟೀಸ್ದಲ್ಲಿ ನಿರತ ಇರುವಂತಹ ಜನರಿಗೆ ತಮ್ಮ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಅದು ಇನ್ಕಮ್ಸ್ ಇರ್ಬೋದು, ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೆ. ಸೊ ಹಾಗಾದರೆ ಫಾರ್ಮ್ ಅಕೌಂಟಿಂಗ್ ಅಂತಂದರೆ ಏನು? ಸೊ ಫಾರ್ಮ್ ಅಕೌಂಟಿಂಗ್ ಈಸ್ ನಥಿಂಗ್ ಬಟ್, ಇನ್ ಸಿಂಪಲ್ ವರ್ಡ್ಸ್, ಇಟ್ ಈಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್. ಸೊ ಫಾರ್ಮ್ ಅಕೌಂಟಿಂಗ್ ಅಂದರೆ ಬೇರೆ ಏನೂ ಅಲ್ಲ, ಏನು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಟೆಕ್ನಿಕ್ಸ್ ಇದಾವಲ್ಲ, ಆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಟೆಕ್ನಿಕ್ಸನ್ನು ಫಾರ್ಮ್ ಆ್ಯಕ್ಟಿವಿಟೀಸ್ಗೆ ನಾವು ಅಪ್ಲೈ ಮಾಡಿದರೆ ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಫಾರ್ಮ್ ಅಕೌಂಟಿಂಗ್. ಸೊ ಇನ್ನೊಂದು ಅರ್ಥದಲ್ಲಿ ಅದನ್ನು ಏನಂತ ಹೇಳ್ಬೋದು? ಫಾರ್ಮ್ ಅಕೌಂಟಿಂಗ್ ಈಸ್ ಮೇಂಟೈನಿಂಗ್ ರೆಕಾರ್ಡ್ಸ್, ಬುಕ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಅಕೌಂಟ್ಸ್ ರಿಲೇಟಿಂಗ್ ಟು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್. ಸೊ ಹಿಯರ್ farm accounting is nothing but maintaining records in the sense it may be incomes and expenditures, books, maintaining books, and preparation of accounts which are related to farming activities. So here farm accounting ಅಂದರೆ ನಾವು ಫಾರ್ಮಿಂಗ್ಗೆ ಸಂಬಂಧಿಸಿದಂತೆ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವುದು, ಬೇರೆ ಬೇರೆ ಬುಕ್ಸನ್ನು ಮೇಂಟೈನ್ ಮಾಡುವುದು ಮತ್ತು ಬೇರೆ ಬೇರೆ ಅಕೌಂಟ್ಸನ್ನು ಏನು ಪ್ರಿಪೇರ್ ಮಾಡ್ತೇವಲ್ಲ ಅದಕ್ಕೆ ಏನಂತ ಕರೀತಾರೆ? ಫಾರ್ಮ್ ಅಕೌಂಟಿಂಗ್ ಅಂತ ಕರೀತಾರೆ. ಸೊ ನೀವು ಸಿಂಪಲಾಗಿ ಇಷ್ಟೇ ತಿಳ್ಕೊಳ್ಳಿ. ಸೊ ಫಾರ್ಮ್ ಅಕೌಂಟಿಂಗ್ ಅಂತಂದರೆ ಬೇರೆ ಏನೂ ಅಲ್ಲ. ಸೊ ಅದು ಅಕೌಂಟಿಂಗ್ನ ಏನು ನಾವು ಪ್ರಿನ್ಸಿಪಲ್ಸು ಮತ್ತು ಟೆಕ್ನಿಕ್ಸ್ಗಳಿರ್ತಾವಲ್ಲ ಅವುಗಳನ್ನು ಬಳಸಿಕೊಂಡು ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದು, ಬುಕ್ಸನ್ನು ಪ್ರಿಪೇರ್ ಮಾಡೋದು ಮತ್ತು ಕೊನೆಗೆ ಅಕೌಂಟ್ಸನ್ನು ಪ್ರಿಪೇರ್ ಮಾಡುವುದಕ್ಕೆ ಏನಂತ ಕರೀತಾರೆ? ಫಾರ್ಮ್ ಅಕೌಂಟಿಂಗ್ ಅಂತ ಕರೀತಾರೆ. ಇನ್ನು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ಗಳು ಬರ್ತವೆ? ಸೊ ಫಾರ್ಮಿಂಗ್ನಲ್ಲಿ ಬರುವಂಥದ್ದು ಅಗ್ರಿಕಲ್ಚರ್, ಕೃಷಿ, ಹಾರ್ಟಿಕಲ್ಚರ್, ತೋಟಗಾರಿಕೆ, ಡೇರಿ, ಹೈನುಗಾರಿಕೆ, ಪೋಲ್ಟ್ರಿ, ಕೋಳಿ ಸಾಗಾಣಿಕೆ, ನರ್ಸರಿ, ಪಿಸಿಕಲ್ಚರ್ ಅಂದರೆ ಮೀನುಗಳ ಸಾಕಾಣಿಕೆ, ಸೀರಿಕಲ್ಚರ್ ಅಂದರೆ ರೇಷ್ಮೆ ಸಾಕಾಣಿಕೆ, ರೇರಿಂಗ್ ಆಫ್ ಶಿಪ್, ಪಿಗ್ಸ್, ಹಾರ್ಸ್ ಎಕ್ಸೆಟ್ರಾ ಅಂದರೆ ಕುರಿಗಳ ಸಾಕಾಣಿಕೆ, ಹಂದಿಗಳ ಸಾಕಾಣಿಕೆ, ಕುದುರೆಗಳ ಸಾಕಾಣಿಕೆ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕಲೆಕ್ಟಿವ್ ಆಗಿ ಏನಂತ ಕರೀತಾರೆ? ಅದಕ್ಕೆ ಫಾರ್ಮ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ ಅಥವಾ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಮತ್ತು ಈ ಎಲ್ಲ ಆ್ಯಕ್ಟಿವಿಟೀಸ್ಗಳದ್ದು ನಮ್ಮಲ್ಲಿ ಸಾಮಾನ್ಯವಾಗಿ ರೆಕಾರ್ಡ್ಸನ್ನು ರೈತರು ಅಥವಾ ಈ ಆ್ಯಕ್ಟಿವಿಟೀಸನ್ನು ಮಾಡುವಂಥ ಜನರು ಇಡುವುದಿಲ್ಲ. ಸೊ ಈ ಆ್ಯಕ್ಟಿವಿಟೀಸ್ನಲ್ಲಿ ಬರುವಂಥ ಲಾಭ ನಷ್ಟ ಮತ್ತು ಫೈನಾನ್ಷಿಯಲ್ ಪೊಸಿಷನನ್ನು ತಿಳ್ಕೊಳ್ಳೋದಕ್ಕೆ ಈ ಫಾರ್ಮ್ ಅಕೌಂಟಿಂಗನ್ನು ಬಳಸಲಾಗುತ್ತದೆ. ಹಾಗಾದರೆ ಫಾರ್ಮ್ ಅಕೌಂಟಿಂಗ್ನ ಲಕ್ಷಣಗಳೇನು ಬರ್ತವೆ? ಫೀಚರ್ಸ್ ಆಫ್ ಫಾರ್ಮ್ ಅಕೌಂಟಿಂಗ್. ಸೊ ಮೊದಲನೇ ಲಕ್ಷಣ ಏನು ಬರುತ್ತೆ ಅಂದರೆ ನೋ ಸೆಪ್ರೇಟ್ ಬ್ಯಾಂಕ್ ಅಕೌಂಟ್. ಓಕೆ, ಇಟ್ ಈಸ್ ಟ್ರೂ. ಇನ್ ಇಂಡಿಯಾ ವಾಟ್ ಹ್ಯಾಪನ್ಸ್?
there is no separate account for farm activities. Generally, whatever account is there for family purpose, that is savings account, that account is used for farming activities. ಭಾರತದಲ್ಲಿ ಈ ಫಾರ್ಮ್ ಆ್ಯಕ್ಟಿವಿಟೀಸ್ಗಳಿಗೆ ಸೆಪ್ರೇಟ್ ಆದಂಥ ಅಕೌಂಟೇ ಇಲ್ಲ. ಮನೆಯಲ್ಲಿ ರೈತರು ತನ್ನ ವೈಯಕ್ತಿಕವಾದಂಥ ಅಕೌಂಟನ್ನೇ ಈ ಫಾರ್ಮ್ ಆ್ಯಕ್ಟಿವಿಟೀಸ್ಗಳಿಗೆ ಬಳಸುತ್ತಾರೆ. ಸೆಕೆಂಡ್ ಒನ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಪುಟ್ ದೇರ್ ಲೇಬರ್. So in case of farm activities, generally what happens, along with outside laborers, family members also work with those laborers in farm activities. So therefore there is a difficulty of ascertaining cost of farming activities, and family members work as per their convenience. ಮುಂಜಾನೆ 1 ಗಂಟೆ ಕೆಲಸ ಮಾಡ್ತಾರೆ, ಅಥವಾ ಮಧ್ಯಾಹ್ನ 1-2 ಗಂಟೆ ಕೆಲಸ ಮಾಡ್ತಾರೆ, ಸಾಯಂಕಾಲ 1 ಗಂಟೆ 2 ಗಂಟೆ ಕೆಲಸ ಮಾಡ್ತಾರೆ, ನೈಟು ಕೂಡ ಕೆಲವೊಂದು ಸಲ ಅವರು ರೈತರು ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಇದರಿಂದ ಕಾಸ್ಟನ್ನು ಕಂಡುಹಿಡಿಯೋದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗುತ್ತದೆ. ಥರ್ಡ್ ಒನ್ ಈಸ್ ಕನ್ಸಂಪ್ಷನ್ ಆಫ್ ಫಾರ್ಮ್ ಪ್ರಾಡಕ್ಟ್ಸ್ ಬೈ ಹೌಸ್ ಹೋಲ್ಡ್ಸ್. ಸೊ ಇನ್ ಕೇಸ್ ಆಫ್ ಫಾರ್ಮ್ ಅಕೌಂಟಿಂಗ್, ಫಾರ್ಮ್ ಆಕ್ಟಿವಿಟೀಸ್, ವಾಟ್ ಹ್ಯಾಪನ್ಸ್, ವಾಟ್ ಎವರ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಥ್ರೂ ಫಾರ್ಮ್ ಅಕೌಂಟಿಂಗ್, some part of those products were consumed by households. ಈಗ ರೈತರು ತಾವು ಬೆಳೆದಂಥ ಧಾನ್ಯವನ್ನು ತಮ್ಮ ಕುಟುಂಬದ ಯೂಸಕ್ಕಾಗಿ ಉಪಯೋಗಿಸುತ್ತಾರೆ. ಸೊ ಅದೇ ತರಹ ಈ ಹೈನುಗಾರಿಕೆಯಲ್ಲಿ ಎಮ್ಮೆ ಮತ್ತು ಹಾಲಿನಿಂದ ಸಿಗುವಂತಹ ಹಾಲನ್ನು ಅವರು ಒಂದಿಷ್ಟು ಡೇರಿಗೂ ಹಾಕ್ತಾರೆ ಮತ್ತು ತನ್ನ ಸ್ವಂತ ಬಳಕೆಗೂ ಕೂಡ ಇಟ್ಕೊಳ್ತಾರೆ. ಅದೇ ತರಹ ಕೋಳಿ ಸಾಕಾಣಿಕೆಗಳಿರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಈ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಆ ಒಂದು ಆ್ಯಕ್ಟಿವಿಟೀಸ್ನಿಂದ ಸಿಗುವಂತಹ ಕೆಲವೊಂದಿಷ್ಟು ಪ್ರಾಡಕ್ಟನ್ನು ತನ್ನ ಸ್ವಂತ ಬಳಕೆಗೆ ಯೂಸ್ ಮಾಡ್ತಾರೆ ಮತ್ತು ಸಮ್ ಪಾರ್ಟನ್ನು ಮಾರಾಟ ಮಾಡ್ತಾರೆ. ಫೋರ್ತ್ ಒನ್ ಈಸ್ ಪೇಮೆಂಟ್ ಆಫ್ ವೇಜಿಸ್ ಇನ್ ಕೈಂಡ್. ಇನ್ನು ಈ ಫಾರ್ಮ್ ಆ್ಯಕ್ಟಿವಿಟೀಸ್ನಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ವೇಜಿಸ್, ಕೂಲಿಯನ್ನು ಕೊಡ್ತಾರಲ್ಲ ಆ ಕೆಲಸಕ್ಕೆ ಬಂದಂಥ ಕೆಲಸಗಾರರಿಗೆ, ಅದು ಕೆಲವೊಂದು ಸಲ ಇನ್ ಕೈಂಡ್ ಅಂದರೆ ವಸ್ತುಗಳ ರೂಪದಲ್ಲಿ ಇರುತ್ತದೆ. ಈಗ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಕೃಷಿಗೆ ಸಂಬಂಧಿಸಿದಂಥ ಆ್ಯಕ್ಟಿವಿಟೀಸ್ನಲ್ಲಿ ಗೋಧಿಯನ್ನು ಕೊರೆಯೋದಕ್ಕೆ ಲೇಬರ್ ಬಂದಾಗ ಅವನಿಗೆ ಕೆಲವೊಂದು ಸಲ ಕೂಲಿ ಅಂತ ಒಂದಿಷ್ಟು ಗೋಧಿಯನ್ನು ಕೊಡ್ತಾರೆ ಅಥವಾ ಒಂದಿಷ್ಟು ಜೋಳವನ್ನು ಕೊಡ್ತಾರೆ. ಸೊ ಈ ಥರ ಆ್ಯಕ್ಟಿವಿಟೀಸ್ಗಳು ಕೂಡ ಫಾರ್ಮ್ ಆ್ಯಕ್ಟಿವಿಟೀಸ್ನಲ್ಲಿ ನಡೆಯುತ್ತವೆ. ಡಾಮಿನೆನ್ಸ್ ಆಫ್ ಬಾರ್ಟರ್ ಸಿಸ್ಟಮ್, ವಸ್ತು ವಿನಿಮಯ ಪದ್ಧತಿ. ಸೊ ಬಾರ್ಟರ್ ಸಿಸ್ಟಮ್ ಮೀನ್ಸ್ ಎಕ್ಸ್ಚೇಂಜಿಂಗ್ ಒನ್ ಗೂಡ್ಸ್ ಫಾರ್ ಅನದರ್ ಗೂಡ್ಸ್. ಅಂದರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಎಕ್ಸ್ಚೇಂಜ್ ಮಾಡುವುದು ಈ ಬಾರ್ಟರ್ ಸಿಸ್ಟಮ್ನಲ್ಲಿ ಬರುತ್ತೆ. ಫಾರ್ಮ್ ಆ್ಯಕ್ಟಿವಿಟೀಸ್ನಲ್ಲಿ ಇದು ಕಾಮನ್ ಆಗಿ ನಡೆಯುತ್ತೆ. ಈ ಫಾರ್ಮ್ ಆ್ಯಕ್ಟಿವಿಟೀಸ್ನಲ್ಲಿ ನಿರತರಾಗಿರುವಂಥ ಜನರು ಒಂದು ವಸ್ತುವನ್ನು ಇನ್ನೊಬ್ಬರ ಕಡೆಯಿಂದ ತಗೊಳ್ತಾರೆ ಮತ್ತು ತನ್ನ ಕಡೆ ಇರುವಂಥ ವಸ್ತುವನ್ನು ಅವರಿಗೆ ಕೊಡುತ್ತಾರೆ. ನೆಕ್ಸ್ಟ್ ಒನ್ ಈಸ್ ಪ್ರಾಬ್ಲಮ್ ಆಫ್ ಪ್ರಾಪರ್ ವ್ಯಾಲ್ಯೂಯೇಷನ್. ಇನ್ನು ಈ ಫಾರ್ಮ್ ಅಕೌಂಟಿಂಗ್ನಲ್ಲಿ ಈ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡುವುದು ತುಂಬ ಕಷ್ಟ ಆಗುತ್ತೆ. ವೈ? ದ ರೀಸನ್ ಬಿಹೈಂಡ್ ದಿಸ್ ಈಸ್, the first reason is there is no proper records are maintained. Second thing is they are maintaining one common bank account for various farm activities. The second is family members put their labor. So ಈ ಎಲ್ಲ ಕಾರಣಗಳಿಗೋಸ್ಕರ ಅಲ್ಲಿ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡೋದು ಕಷ್ಟ ಆಗುತ್ತೆ ಫಾರ್ಮ್ ಅಕೌಂಟಿಂಗ್ನಲ್ಲಿ. ಸೊ ಈ ಒಂದಿಷ್ಟು ಅಂಶಗಳು ಏನು ತೋರಿಸುತ್ತವೆ ನಮಗೆ, ಈ ಫಾರ್ಮ್ ಅಕೌಂಟಿಂಗಿನ ಫೀಚರ್ಸ್ಗಳನ್ನು ತೋರಿಸುತ್ತವೆ. Next, objectives of farm accounting. So the first and foremost objective of farm accounting is to ascertain true cost and profit. ನೋಡಿ, ಫಾರ್ಮ್ ಅಕೌಂಟಿಂಗ್ನ ಮೊದಲನೇ ಉದ್ದೇಶ ಏನಿದೆ ಅಂತಂದರೆ, ಪ್ರತಿ ಫಾರ್ಮ್ ಆ್ಯಕ್ಟಿವಿಟೀಸ್ನಿಂದ ನಮಗೆ ಪ್ರಾಫಿಟ್ ಎಷ್ಟಾಗಿದೆ ಮತ್ತು ಅದಕ್ಕೆ ಕಾಸ್ಟ್ ಎಷ್ಟು ಬಂದಿದೆ ಅನ್ನೋದು ತಿಳಿದುಕೊಳ್ಳುವುದು ಮೊದಲನೆಯ ಉದ್ದೇಶ ಆಗಿರುತ್ತದೆ. ಎರಡನೇದು ಟು ಅಬ್ಟೇನ್ ಅಗ್ರಿಕಲ್ಚರ್ ಲೋನ್. ನೋಡಿ, ಫಾರ್ಮ್ ಅಕೌಂಟಿಂಗ್ನಿಂದ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ರೆಡಿ ಮಾಡಿ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಬ್ಯಾಂಕ್ನಲ್ಲಿ ಓದಕ್ಕೆ ಕೊಟ್ಟಾಗ ನಮಗೆ ಅಗ್ರಿಕಲ್ಚರ್ ಲೋನ್ ತಗೊಳ್ಳೋದು ತುಂಬ ಈಸಿ ಆಗಿಬಿಡುತ್ತೆ. ಸೊ ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಫಾರ್ಮ್ ಅಕೌಂಟಿಂಗ್ ಈಸ್ ಟು ಅಬ್ಟೇನ್ ಅಗ್ರಿಕಲ್ಚರ್ ಲೋನ್. ಥರ್ಡ್ ಒನ್ ಈಸ್ ಟು ಎನೇಬಲ್ ಕಂಪ್ಯಾರಿಸನ್ ಆಫ್ ಪರ್ಫಾರ್ಮೆನ್ಸ್. ಸೊ ನೋಡಿ, ಫಾರ್ಮ್ ಅಕೌಂಟನ್ನು ನಾವು ಮೇಂಟೈನ್ ಮಾಡಿದೆವು ಅಂತಂದರೆ ನಾವು ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಜೊತೆಗೆ ಈ ವರ್ಷದ ಪರ್ಫಾರ್ಮೆನ್ಸ್ ಜೊತೆಗೆ, ಅಥವಾ ಲಾಸ್ಟ್ 5 ವರ್ಷದ ಪರ್ಫಾರ್ಮೆನ್ಸನ್ನು ನಾವು ಕಂಪೇರ್ ಮಾಡ್ಬೋದು. ಅಥವಾ ನಮ್ಮ ಫಾರ್ಮ್ ಆ್ಯಕ್ಟಿವಿಟೀಸ್ ಕಾಸ್ಟ ಮತ್ತು ಇನ್ಕಮ ಇನ್ನೊಬ್ಬ ಫಾರ್ಮ್ ಆ್ಯಕ್ಟಿವಿಟೀಸ್ನಲ್ಲಿ ಇರುವಂತಹ ವ್ಯಕ್ತಿಯ ಜೊತೆ ನಾವು ಕಾಸ್ಟ ಮತ್ತು ಇನ್ಕಮನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟು ಟೇಕ್ ಪ್ರಾಪರ್ ಡಿಸಿಷನ್ಸ್ ಆ್ಯಂಡ್ ಕಂಟ್ರೋಲ್.
Okay, when farm accounts are maintained in proper way, then it is possible to, with the help of this farm accounting, a farm activist or a farmer can take proper decisions and he can put or he can exercise a proper control on his activities. Next one, to know return on investment. Okay, now whatever amount is invested in these farm activities, at the end of the day one is interested to know how much I have invested and how much return I have got from these all activities. And if the accounts are not maintained, then it is not possible to know, but with the help of farm accounting it is possible to know how much return is earned. To know true financial position. Okay, at the end of the day a farmer or a farm activist in a position to know what is his exact financial position with the help of farm accounting. Now next concept of discussion is kinds of farm transactions. There are generally 4 types of transactions takes place in farm activities. The first one is cash transactions. So as the name itself indicates, the cash transactions is nothing but these transactions involved receipt and payments of cash. ಅಂದರೆ ತಕ್ಷಣ ಆ ಟ್ರಾನ್ಸಾಕ್ಷನ್ ಆದ ನಂತರ ಹಣ ತಗೊಳ್ಳುವ ಮತ್ತು ಕೊಡುವಂತಹ ಟ್ರಾನ್ಸಾಕ್ಷನ್ಸ್ಗಳಿಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಎಕ್ಸಾಂಪಲ್, ಪರ್ಚೇಸ್ ಆಫ್ ಸೀಡ್ಸ್ ಫಾರ್ ಕ್ಯಾಶ್, ಸೇಲ್ ಆಫ್ ಮಿಲ್ಕ್ ಫಾರ್ ಕ್ಯಾಶ್, ಸೇಲ್ ಆಫ್ ಎನಿ ಪ್ರಾಡಕ್ಟ್ ಆಫ್ ಫಾರ್ಮ್ ಆಕ್ಟಿವಿಟೀಸ್ ಫಾರ್ ಕ್ಯಾಶ್. ಅಂದರೆ ಫಾರ್ಮ್ ಆಕ್ಟಿವಿಟೀಸ್ಗೆ ಸಂಬಂಧಿಸಿದಂಥ ವಸ್ತುವನ್ನು ಖರೀದಿ ಮಾಡಿದಾಗ ತಕ್ಷಣ ಕ್ಯಾಶ್ ಕೊಡೋದು ಅಥವಾ ಅದನ್ನು ಮಾರಾಟ ಮಾಡಿದಾಗ ತಕ್ಷಣ ಕ್ಯಾಶನ್ನು ರಿಸಿಪ್ಟ್ ಮಾಡೋದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಬರುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಸೊ ಈ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಏನಾಗುತ್ತೆ, ರಿಸೀವ್ ಆಫ್ ಕ್ಯಾಶ್ ಆರ್ ಪೇಮೆಂಟ್ ಆಫ್ ಕ್ಯಾಶ್ ಈಸ್ ಪೋಸ್ಟ್ಪೋನ್ಡ್ ಇನ್ ಫ್ಯೂಚರ್. ಅಂದರೆ ಉದ್ರಿ ಟ್ರಾನ್ಸಾಕ್ಷನ್ಸ್ಗಳಿವು. ಸೊ ನಾವು ನಮಗೆ ಬೇಕಾದಂತಹ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಉದ್ರಿ ಖರೀದಿ ಮಾಡ್ಬೋದು, ಅಥವಾ ನಮ್ಮ ಒಂದು ಬೆಳೆದಂಥ ಧಾನ್ಯವನ್ನು ನಾವು ಉದ್ರಿ ಮಾರಾಟ ಮಾಡ್ಬೋದು. ಸೊ ಪರ್ಚೇಸ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಕೆಮಿಕಲ್ಸ್ ಆನ್ ಕ್ರೆಡಿಟ್ ಆರ್ ಸೆಲ್ಲಿಂಗ್ ದ ಫೈನಲ್ ಗೂಡ್ಸ್ ಆರ್ ಪ್ರಾಡಕ್ಟ್ಸ್ ಆಫ್ ಫಾರ್ಮ್ ಆಕ್ಟಿವಿಟೀಸ್ ಆನ್ ಕ್ರೆಡಿಟ್ ಈಸ್ ಎಕ್ಸಾಂಪಲ್ಸ್ ಆಫ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ನಾವು ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಸೊ ವಾಟ್ ಈಸ್ ದಿಸ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್? Here what happens, this is nothing but a kind of barter transactions or barter system. Here the goods or services are exchanged between the parties. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ವಸ್ತುವನ್ನು ತಗೊಂಡು ಇನ್ನೊಂದು ವಸ್ತುವನ್ನು ಕೊಡುವಂತಹ ಆಕ್ಟಿವಿಟೀಸ್ಗಳು ಕೂಡ ಫಾರ್ಮ್ ಅಕೌಂಟಿಂಗ್ನಲ್ಲಿ ಕಾಮನ್ ಆಗಿ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ಗಳು. ಇನ್ನು ನಾಲ್ಕನೆಯದು ನಾಷನಲ್ ಟ್ರಾನ್ಸಾಕ್ಷನ್ಸ್. ಸೊ ನೋಡಿ, ಈ ನಾಷನಲ್ ಟ್ರಾನ್ಸಾಕ್ಷನ್ಸ್ ಅಂತಂದರೆ ಏನು? ದ ಟ್ರಾನ್ಸಾಕ್ಷನ್ಸ್ ಮೇಡ್ ಬಿಟ್ವೀನ್ ದ ಫಾರ್ಮ್ ಆ್ಯಂಡ್ ದ ಹೌಸ್ ಹೋಲ್ಡ್ ಆಫ್ ದ ಸೇಮ್ ಫಾರ್ಮ್ ಆರ್ ಕಾಲ್ಡ್ ಆ್ಯಸ್ ನಾಷನಲ್ ಟ್ರಾನ್ಸಾಕ್ಷನ್ಸ್. ಅಂದರೆ ಆ ಫಾರ್ಮ್ ಮತ್ತು ಆ ಫಾರ್ಮಿನ ಮಾಲೀಕೇನಿರ್ತಾನಲ್ಲ ಅವನ ಮಧ್ಯೆ ನಡೆಯುವಂತಹ ಒಂದು ಟ್ರಾನ್ಸಾಕ್ಷನ್ಸ್ಗೆ ನಾಷನಲ್ ಟ್ರಾನ್ಸಾಕ್ಷನ್ಸ್ ಅಂತ ಕರೀತಾರೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್, ಒಬ್ಬ ರೈತ ತನ್ನ ಜಮೀನಿಗೆ ಬೇಕಾದಂತಹ ಪೆಸ್ಟಿಸೈಡ್ಸು, ಕೆಮಿಕಲ್ಸು, ಸೀಡ್ಸನ್ನು ಪರ್ಚೇಸ್ ಮಾಡುವುದಕ್ಕೆ ತನ್ನ ಸ್ವಂತ ವೈಯಕ್ತಿಕ ಹಣವನ್ನು ಯೂಸ್ ಮಾಡ್ತಾನೆ. ಅಥವಾ ತನ್ನ ಹೊಲದಲ್ಲಿ ಬೆಳೆದಂತಹ ಜೋಳ, ಗೋಧಿ ಅಥವಾ ಬೇರೆ ಯಾವುದೇ ಪ್ರಾಡಕ್ಟನ್ನು ಅಥವಾ ಈ ದನಗಳ ಅಥವಾ ಹೈನುಗಾರಿಕೆಯಲ್ಲಿ ಹಾಲನ್ನು ತನ್ನ ಸ್ವಂತ ಬಳಕೆಗೆ ಉಪಯೋಗಿಸುತ್ತಾನೆ. ಸೊ ಇವೆಲ್ಲ ಟ್ರಾನ್ಸಾಕ್ಷನ್ಸ್ಗಳಿಗೆ ಏನಂತ ಕರೀತಾರೆ ಅಂತಂದರೆ ನಾಷನಲ್ ಟ್ರಾನ್ಸಾಕ್ಷನ್ಸ್ ಅಂತ ಕರೀತಾರೆ. ಓಕೆ, ಸೊ ಇದು ಇಷ್ಟು ಈ ಫಾರ್ಮ್ ಅಕೌಂಟಿಂಗ್ಗೆ ಸಂಬಂಧಿಸಿದಂತಹ ಥಿಯರಿಟಿಕಲ್ ಆಸ್ಪೆಕ್ಟ್. ಥ್ಯಾಂಕ್ ಯು.